Hello friends, welcome to my channel. Today we are studying about the concept of standard deviation. Basically, standard deviation, which is given by Carl Pearson, or the idea of standard deviation was first presented by Carl Pearson in 1893. ಸೊ ಕಾರ್ಲ್ ಪಿಯರ್ಸನ್ನ ಫಸ್ಟು ಪ್ರೆಸೆಂಟ್ ಮಾಡಿದ್ದು ಯಾರು ಅಂತ ಇನ್ ಕೇಸ್ ಕ್ವಶನ್ಸ್ ಬಂತು ಅಂದರೆ ಅಲ್ಲಿ ಫಸ್ಟ್ ಪ್ರೆಸೆಂಟ್ ಮಾಡಿದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕಾರ್ಲ್ ಪಿಯರ್ಸನ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರೂಟ್ ಮೀನ್ ಸ್ಕ್ವೇರ್ ಡಿವಿಯೇಷನ್. ಸೊ ಇದನ್ನು ಮತ್ತೊಂದು ಹೆಸರಲ್ಲೂ ಕೂಡ ಹೇಳ್ತಾ ಹೋಗ್ತಾರೆ, ಏನಂತ ಅಂದರೆ ರೂಟ್ ಮೀನ್ ಸ್ಕ್ವೇರ್ ಡಿವಿಯೇಷನ್ ಅಂತ ಫ್ರೆಂಡ್ಸ್. ಇಟ್ ಈಸ್ ಡಿಫೈನ್ಡ್ ಆಸ್ ದ ಸ್ಕ್ವೇರ್ ರೂಟ್ ಆಫ್ ದಿ ಮೀನ್ ಆಫ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫ್ರಮ್ ದ ಆ್ಯಕ್ಚುಯಲ್ ಮೀನ್. ಮೀನ್ಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಇದೊಂದು ಸ್ಕ್ವೇರ್ ರೂಟ್ ಆಫ್ ದಿ ಮೀನನ್ನು ಸ್ಕ್ವೇರ್ ರೂಟ್ ಮೀನ್ಸ್ ಯಾವ ಮೀನು ಅಂದರೆ ಸ್ಕ್ವೇರ್ ರೂಟ್ ಆಫ್ ದಿ ಮೀನ್ ಆಫ್ ದಿ ಸ್ಕ್ವೇರ್ ಡಿವಿಯೇಷನ್ ಫ್ರಮ್ ದ ಆ್ಯಕ್ಚುಯಲ್ ಮೀನು. ಸೊ ಆ್ಯಕ್ಚುಯಲ್ ಮೀನನ್ನ ಸ್ಕ್ವೇರ್ ಡಿವಿಯೇಷನ್ನ ಮೀನುನ ಸ್ಕ್ವೇರ್ ರೂಟ್ನ ನಾವೇನಂತೀವಿ ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದ್ರ ಸಿಂಬಲ್ ಯಾವುದು ಅಥವಾ ಇದರ ಸೈನ್ ಯಾವುದು? ಇದರ ಸೈನ್ ಅಂದರೆ ಈ ರೀತಿ ಡಿನೋಟ್ ಮಾಡ್ತಾ ಹೋಗ್ತೀವಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೂ ಮೀನ್ ಡಿವಿಯೇಷನ್ಗೂ ಸಮ್ಟೈಮ್ಸ್ ಡಿಫ್ರೆನ್ಸ್ ಇರುತ್ತೆ. ಮೀನ್ಸ್ ಮೋಸ್ಟ್ ಆಫ್ ದಿ ಟೈಮ್ ಇದರ ಡಿಫ್ರೆನ್ಸ್ ನಾವು ನೋಡೋದಾದರೆ ಮೀನ್ ಡಿವಿಯೇಷನ್ನಲ್ಲಾದರೆ ಮೀನು, ಮೀಡಿಯನ್ನು, ಮೋಡು ಎಲ್ಲದನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಆದರೆ ಸ್ಟ್ಯಾಂಡರ್ಡ್ ಡಿವಿಯೇಷನಲ್ಲಿ ಓನ್ಲಿ ಕ್ಯಾಲ್ಕುಲೇಷನ್ ಮಾಡೋದು ಮೀನ್ ಮಾತ್ರ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಮೀನ್ ಡಿವಿಯೇಷನು ಸ್ಟ್ಯಾಂಡರ್ಡ್ ಡಿವಿಯೇಷನು. ಮೀನ್ ಡಿವಿಯೇಷನಲ್ಲಿ ಮೀನ್, ಮೀಡಿಯನ್, ಮೋಡ್ ಕ್ಯಾಲ್ಕುಲೇಷನ್ಗೆ ಯೂಸ್ ಮಾಡೋದಾದರೆ ಸ್ಟ್ಯಾಂಡರ್ಡ್ ಡಿವಿಯೇಷನಲ್ಲಿ ಓನ್ಲಿ ಕ್ಯಾಲ್ಕುಲೇಷನ್ ಪರ್ಪಸ್ಸಿಗೆ ನಾವು ಯೂಸ್ ಮಾಡೋದು ಓನ್ಲಿ ಮೀನ್ ಮಾತ್ರ. ಸೊ ಇದನ್ನು ಟೂ ವೇಸ್ನಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಥವಾ ಮೆಷರ್ ಮಾಡ್ತಾ ಹೋಗ್ತೀವಿ. ಯಾವುದಂತ ತಿಳ್ಕೊಳ್ತಾ ಹೋಗೋಣ ಫ್ರೆಂಡ್ಸ್. ಫಸ್ಟ್ ಒನ್ ಈಸ್ ಅಬ್ಸಲ್ಯೂಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಸೆಕೆಂಡ್ ಒನ್ ಈಸ್ ರಿಲೇಟಿವ್ ಮೆಷರ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಈ ರಿಲೇಟಿವ್ ಮೆಷರ್ನ ಆಲ್ಸೋ ಕಾಲ್ಡ್ ಆಸ್ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಕೂಡ ಹೇಳ್ತಾ ಹೋಗ್ತೀವಿ. ಸೊ ಹಾಗಿದ್ದಾಗ ಇದರ ಯಾವ್ಯಾವ ರೀತಿ ಮೆಷರ್ ಮಾಡ್ತಾ ಹೋಗ್ತೀವಿ? ಸೊ ವೆನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಂಡಿವಿಜುವಲ್ ಅಬ್ಸರ್ವೇಷನ್ ಇದ್ದಾಗ, ಇಂಡಿವಿಜುವಲ್ ಅಬ್ಸರ್ವೇಷನ್ ಪರ್ಟಿಕ್ಯುಲರ್ಲಿ ಆ್ಯಕ್ಚುಯಲ್ ಮೀನ್ ಕ್ಯಾಲ್ಕುಲೇಷನ್ ಟೈಮ್ನಲ್ಲಿ ಫಾರ್ಮುಲಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು ರೂಟ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್. ಸೊ ಸಿಗ್ಮಾ ಎಕ್ಸ್ ಸ್ಕ್ವೇರು, ಈ ಎಕ್ಸ್ ಸ್ಕ್ವೇರ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಫ್ರೆಂಡ್ಸ್, ಎಕ್ಸ್ ಸ್ಕ್ವೇರ್ನ ಫಸ್ಟ್ ನಾವು ಎಕ್ಸ್ನ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಎಕ್ಸ್ನ ಯಾವ ರೀತಿ ಮಾಡ್ತೀವಿ ಅಂದರೆ ಇಲ್ಲಿ ಆ್ಯಕ್ಚುಯಲ್ ಮೀನ್ ಆಗಿರೋದ್ರಿಂದ ಎಕ್ಸ್ ಮೈನಸ್ ಎಕ್ಸ್ ಬಾರ್. ಸೊ ಈ ಬಂದಿರುವಂಥ ಎಕ್ಸ್ ಮೈನಸ್ ಎಕ್ಸ್ ಬಾರ್ನ ಸ್ಕ್ವೇರೇ ಎಕ್ಸ್ ಸ್ಕ್ವೇರ್ ಫ್ರೆಂಡ್ಸ್. ಸೊ ಇದೇನು ಈ ಎಕ್ಸ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀವಲ್ಲ ಫ್ರೆಂಡ್ಸ್, ಎಕ್ಸ್ ಮೈನಸ್ ಎಕ್ಸ್ ಬಾರ್. ಸೊ ಇದು ಮಾಡಿದಾಗ ನಮ್ಗೆ ಈ ಎಕ್ಸ್ ವ್ಯಾಲ್ಯೂ ಸಿಗತ್ತೆ. ಈ ಎಕ್ಸ್ ವ್ಯಾಲ್ಯೂನ ಎಕ್ಸ್ ಇಂಟು ಎಕ್ಸ್, ಓಕೆ, ಈ ಎಕ್ಸ್ ಇಂಟು ಎಕ್ಸ್ನ ಮಾಡಿದ್ವಿ ಅಂದರೆ ನಮಗೆ ಎಕ್ಸ್ ಸ್ಕ್ವೇರ್ ಸಿಗುತ್ತೆ. ಅಥವಾ ಎಕ್ಸ್ ಮೈನಸ್ ಎಕ್ಸ್ ಬಾರ್ನ ಸ್ಕ್ವೇರ್ ನಥಿಂಗ್ ಬಟ್ ಎಕ್ಸ್ ಸ್ಕ್ವೇರ್ ಮಾಡಿದ್ವಿ ಅಂದರೆ ನಮಗೆ ಎಕ್ಸ್ ಸ್ಕ್ವೇರ್ ಸಿಗುತ್ತೆ. ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಇಂಟು ಎಕ್ಸ್ ಫ್ರೆಂಡ್ಸ್. ಈ ರೀತಿ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಎನ್ ಮೀನ್ಸ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ನೆಕ್ಸ್ಟ್ ಸೆಕೆಂಡ್ ಒನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ಇಂಡಿವಿಜುವಲ್ ಅಬ್ಸರ್ವೇಷನ್ ಬೈ ಟೇಕಿಂಗ್ ಅಸ್ಯೂಮಿಂಗ್ ಮೀನ್. ಫಸ್ಟ್ ಒನ್ ಫಾರ್ಮುಲಾ ಆ್ಯಕ್ಚುಯಲ್ ಮೀನನ್ನು ಫೈಂಡ್ ಔಟ್ ಮಾಡಿದಾಗ, ಆ್ಯಕ್ಚುಯಲ್ ಮೀನ್ ಅಂದರೆ ಎಕ್ಸ್ ಬಾರ್ ಅಂದರೆ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಫ್ರೆಂಡ್ಸ್. ಸೊ ಈ ಆ್ಯಕ್ಚುಯಲ್ ಮೀನನ್ನು ಯೂಸ್ ಮಾಡ್ತಾ ಹೋಗ್ತೀವಿ ಎಕ್ಸ್ ಸ್ಕ್ವೇರ್ನ ಫೈಂಡ್ ಔಟ್ ಮಾಡೋದಕ್ಕೆ. ಇಲ್ಲಿ ಅಸ್ಯೂಮ್ಡ್ ಮೀನ್ ಅಂದರೆ ಕೊಟ್ಟರೋ ಗಿವನ್ ವ್ಯಾಲ್ಯೂದಲ್ಲಿ ಒಂದು ವ್ಯಾಲ್ಯೂನ ಅಸ್ಯೂಮ್ ಮಾಡಿಕೊಂಡು ನಾವು ಡಿವಿಯೇಷನ್ ಆಫ್ ಎಕ್ಸ್ನ ಫೈಂಡ್ ಔಟ್ ಮಾಡ್ತೀವಲ್ಲ ಫ್ರೆಂಡ್ಸ್, ಅದು ನಾವು ಅಸ್ಯೂಮಿಂಗ್ ಮೀನ್ ಅಂತ ಹೇಳ್ತಾ ಹೋಗ್ತೀವಿ. ಅಸ್ಯೂಮ್ ಮೀನ್ನ ಯೂಸ್ ಮಾಡಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫೈಂಡ್ ಔಟ್ ಮಾಡ್ತೀವಿ. ಇದಕ್ಕೆ ಫಾರ್ಮುಲಾ ಸಿಗ್ಮಾ ಎಕ್ಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು ರೂಟ್ ಸಿಗ್ಮಾ ಡಿ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಮೈನಸ್ ಸಿಗ್ಮಾ ಡಿ ಎಕ್ಸ್ ಡಿವೈಡೆಡ್ ಬೈ ಎನ್ ಹೋಲ್ ಸ್ಕ್ವೇರ್ ಫ್ರೆಂಡ್ಸ್. ಇಲ್ಲಿ ಡಿವಿಯೇಷನ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಮೈನಸ್ ಎ. ಈ ಡಿ ಎಕ್ಸ್ ಸ್ಕ್ವೇರ್ ಬೇಕು ಅಂದರೆ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಡಿ ಎಕ್ಸ್ ಇಂಟು ಡಿ ಎಕ್ಸ್ ಫ್ರೆಂಡ್ಸ್. ಯಾಕೆ ಅಂದರೆ ಏನು ಡಿ ಎಕ್ಸ್ನ ಫೈಂಡ್ ಔಟ್ ಮಾಡಿರ್ತೀವಿ ಇದನ್ನು ಸ್ಕ್ವೇರ್ ಮಾಡ್ತಾ ಇದ್ದೀವಿ ಅಂದರೆ ಡಿ ಎಕ್ಸ್ ಇಂಟು ಡಿ ಎಕ್ಸ್ ಮಾಡಿದ್ವಿ ಅಂದರೆ ಡಿ ಎಕ್ಸ್ ಸ್ಕ್ವೇರ್ ಸಿಗುತ್ತೆ ಫ್ರೆಂಡ್ಸ್ ನಮಗೆ. ಇಲ್ಲಿ ಕೊಟ್ಟಿರುವಂಥ ಡಿ ಎಕ್ಸ್ ವ್ಯಾಲ್ಯೂ ಅಂದರೆ ಫಸ್ಟ್ ಒನ್ ವ್ಯಾಲ್ಯೂ
ಇಲ್ಲಿ ಕೊಟ್ಟಿರೋದು ಡಿ ಎಕ್ಸ್ ಸ್ಕ್ವೇರ್ ಅಂದರೆ ಈ ಡಿ ಎಕ್ಸ್ನೇ 2 ಟೈಮ್ಸ್ ಮಲ್ಟಿಪ್ಲೈಡ್ ಮಾಡಿದ್ವಿ ಅಂದರೆ ಡಿ ಎಕ್ಸ್ ಸ್ಕ್ವೇರ್ ಸಿಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ಕಂಟಿನ್ಯೂಯಸ್ ಸೀರೀಸ್ ಅಂದರೆ ವಿತ್ ಕ್ಲಾಸ್ ಇಂಟರ್ವಲ್ಸ್ ಕೊಟ್ಟಾಗ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂತ. ಫಾರ್ಮುಲಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು ರೂಟ್ ಸಿಗ್ಮಾ ಎಫ್ ಡಿ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಮೈನಸ್ ಸಿಗ್ಮಾ ಎಫ್ ಡಿ ಎಕ್ಸ್ ಡ್ಯಾಶ್ ಡಿವೈಡೆಡ್ ಬೈ ಎನ್ ಹೋಲ್ ಸ್ಕ್ವೇರ್. ಈ ಡ್ಯಾಶ್ ಅಂತ ತಗೊಳ್ಬೋದು ಅಥವಾ ಡೈರೆಕ್ಟ್ ಡಿ ಎಕ್ಸ್ ಎಫ್ ಡಿ ಎಕ್ಸ್ ಅಂತಲೂ ಕನ್ಸಿಡರ್ ಮಾಡ್ಬೋದು ಇದನ್ನು. ಇಂಟು ಮಲ್ಟಿಪ್ಲೈಡ್ ಬೈ ಐ ಫ್ರೆಂಡ್ಸ್. ಸೊ ಇಲ್ಲಿ ಫ್ರೀಕ್ವೆನ್ಸಿ ನಾವು ಕನ್ಸಿಡರ್ ಮಾಡ್ತೀವಿ ಯಾವುದರಲ್ಲಿ, ಕಂಟಿನ್ಯೂಯಸ್ ಸೀರೀಸ್ನಲ್ಲಿ. ಸೊ ಕ್ಲಾಸ್ ಇಂಟರ್ವಲ್ಸ್ ಇರೋದ್ರಿಂದ ಮಲ್ಟಿಪ್ಲೈಡ್ ಬೈ ಐ ಸಿಗುತ್ತೆ. ಬಿಗ್ ಲೆಟರ್ ಎನ್ ಅಂದರೆ ಟೋಟಲ್ ಸಿಗ್ಮಾ ಎಫ್ ಆರ್ ಎನ್. ಸೊ ಇಲ್ಲಿ ನಂಬರ್ ಆಫ್ ಅಬ್ಸರ್ವೇಷನ್ನು ಸ್ಮಾಲ್ ಲೆಟರ್ ಎನ್ನು. ಇಲ್ಲಿ ಬಿಗ್ ಲೆಟರ್ ಎನ್ ಅಂದರೆ ಸಮೇಷನ್ ಆಫ್ ಫ್ರೀಕ್ವೆನ್ಸಿಯ ಸಮೇಷನ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಈ ಫಾರ್ಮುಲಾಸ್ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ನೆಕ್ಸ್ಟ್ ರಿಲೇಟಿವ್ ಆರ್ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಈ ರಿಲೇಟಿವ್ ಅಥವಾ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂದರೆ, ಏನು ಫೈಂಡ್ ಔಟ್ ಮಾಡಿರ್ತೀವಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಎಕ್ಸ್ ಬಾರ್ ಫ್ರೆಂಡ್ಸ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಎಕ್ಸ್ ಬಾರ್ನ ಮಾಡಿದ್ವಿ ಅಂದರೆ ರಿಲೇಟಿವ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಥವಾ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಅದರ ಫಾರ್ಮುಲಾ ಇದು. ನೆಕ್ಸ್ಟ್ ಈ ರಿಲೇಟಿವ್ ಅಥವಾ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ನಾವು ಅನದರ್ ಒಂದು ಮೆಥಡಲ್ಲೂ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ ಅಥವಾ ಇನ್ನೊಂದು ಮೆಥಡ್ನ ಕೂಡ ಯೂಸ್ ಮಾಡ್ತೀವಿ. ಅದು ಯಾವುದು ಅಂದರೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಆರ್ ವೇರಿಯಬಿಲಿಟಿ ಅಂತ. ಸೊ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಅಥವಾ ವೇರಿಯಬಿಲಿಟಿ ಆಲ್ಸೋ ಕಾಲ್ಡ್ ಆಸ್ ರಿಲೇಟಿವ್ ಮೆಷರ್ಸ್ ಆಫ್ ಡಿಸ್ಪರ್ಷನ್ ಅಂತ ಹೇಳ್ತಾ ಹೋಗ್ತೀವಿ ಫ್ರೆಂಡ್ಸ್. ಇದನ್ನು ರಿಲೇಟಿವ್ ಮೆಷರ್ಸ್ ಆಫ್ ಡಿಸ್ಪರ್ಷನ್ ಅಂತ ಕೂಡ ಹೇಳ್ತೀವಿ. ಯಾವುದನ್ನು, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ಸ್ನ. ಯಾಕೆ ಇದನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಅಂದರೆ ನಾವು ಚೆಕ್ ಮಾಡ್ತಾ ಹೋಗ್ತೀವಿ ಅಥವಾ ಕಂಪೇರ್ ಮಾಡ್ತೀವಿ ವೇರಿಯಬಿಲಿಟಿ ಅಥವಾ ಕನ್ಸಿಸ್ಟೆನ್ಸಿಯನ್ನು ಫೈಂಡ್ ಔಟ್ ಮಾಡೋದಕ್ಕೆ. 2 ವೇರಿಯಬಲ್ಸ್ ಇರುತ್ತೆ. 2 ವೇರಿಯಬಲ್ಸಲ್ಲಿ ಯಾವುದು ಮೋಸ್ಟ್ ಕನ್ಸಿಸ್ಟೆಂಟ್ ಇದೆ, ಯಾವುದು ಲೆಸ್ ಕನ್ಸಿಸ್ಟೆಂಟ್ ಇದೆ ಅನ್ನೋದನ್ನ ಆಲ್ಮೋಸ್ಟ್ ಆಲ್ ನಾವು ಮೋರ್ ಕನ್ಸಿಸ್ಟೆಂಟ್ ಸೀರೀಸ್ನಲ್ಲಿ ಯಾವ 2 ವೇರಿಯಬಲ್ಸಲ್ಲಿ ಕಂಪೇರ್ ಮಾಡ್ತಾ ಹೋಗ್ತೀವಿ, ಯಾವುದು ಕನ್ಸಿಸ್ಟೆನ್ಸಿ ಜಾಸ್ತಿ ಇದೆ ಅನ್ನೋದನ್ನ. ಅದಕ್ಕೋಸ್ಕರ ನಾವು ಯೂಸ್ ಮಾಡೋದು ಯಾವುದನ್ನ, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ಸ್ನ. ಎರಡರಲ್ಲಿ ಯಾವುದು ಕನ್ಸಿಸ್ಟೆಂಟ್ ಜಾಸ್ತಿ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಆಗೋದು ಯಾವುದು, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್. ಇದರ ಫಾರ್ಮುಲಾ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ಗೆ ಸಿ ವಿ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಎಕ್ಸ್ ಬಾರ್ ಮಲ್ಟಿಪ್ಲೈಡ್ ಬೈ 100 ಫ್ರೆಂಡ್ಸ್. ಸೊ ಇಟ್ ಈಸ್ ಆಲ್ಸೋ ಡೆವಲಪ್ಡ್ ಬೈ ಕಾರ್ಲ್ ಪಿಯರ್ಸನ್. ಓವರ್ ಆಲ್ ಆಗಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಡೆವಲಪ್ ಮಾಡಿದ್ದು ಅಥವಾ ಪ್ರೆಸೆಂಟ್ ಮಾಡಿದ್ದು ಅಥವಾ ಗಿವನ್ ಅಂತ ಹೇಳಿದ್ವಿ ಅಂದರೆ ಯಾರಂದರೆ ಕಾರ್ಲ್ ಪಿಯರ್ಸನ್ ಫ್ರೆಂಡ್ಸ್. ಸೊ ಹಾಗಿದ್ದಾಗ ಇದರ ಕನ್ಸಿಸ್ಟೆನ್ಸಿ ಯಾವ ರೀತಿ ತಿಳ್ಕೊಳ್ತಾ ಹೋಗ್ತೀವಿ ಅಂದರೆ, ಇಫ್ ವೇರಿಯಬಿಲಿಟಿ ಈಸ್ ಮೋರ್ ದೆನ್ ದ ಕನ್ಸಿಸ್ಟೆನ್ಸಿ ಈಸ್ ಲೆಸ್. ಅಂದರೆ ಯಾವುದರಲ್ಲಿ ವೇರಿಯಬಿಲಿಟಿ ಜಾಸ್ತಿ ಇದೆ ಅಂತ ತಿಳ್ಕೊಳ್ಬೇಕಂದ್ರೆ ಯಾವುದು ಕನ್ಸಿಸ್ಟೆನ್ಸಿ ಅಂದರೆ ಸಿ ವಿ ಯಾವುದರಲ್ಲಿ ಕಡಿಮೆ ಇರುತ್ತೆ ಅದನ್ನು ನಾವು ಮೋರ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ. ಯಾವುದಕ್ಕೆ ಸಿ ವಿ ಕಡಿಮೆ ಇರುತ್ತೆ ಅದನ್ನು ನಾವು ಮೋರ್ ಕನ್ಸಿಸ್ಟೆನ್ಸಿ ಅಂತೀವಿ. ಯಾವುದು ಜಾಸ್ತಿ ಇರುತ್ತೆ ಅದನ್ನು ಲೆಸ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾ ಹೋಗ್ತೀವಿ ಫ್ರೆಂಡ್ಸ್. ಸೊ ಹಾಗಿದ್ದಾಗ ಅಕಾರ್ಡಿಂಗ್ ಟು ಕಾರ್ಲ್ ಪಿಯರ್ಸನ್ ಯಾವ ರೀತಿ ಡೆಫೈನ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ಅವಾಗಲೇ ಹೇಳಿರೋ ರೀತಿ ಇಫ್ ವೇರಿಯಬಿಲಿಟಿ ಈಸ್ ಮೋರ್ ದಿ ಕನ್ಸಿಸ್ಟೆನ್ಸಿ ಈಸ್ ಲೆಸ್. ಅಂದರೆ ಯಾವ್ದು ಕಡಿಮೆ ಇದೆ ಅದನ್ನು, ಯಾವ್ದು ಲೆಸ್ ಅಂದರೆ ಯಾವ್ದು ಕಡಿಮೆ ಇದೆ ಸಿ ವಿ ಅದನ್ನು ನಾವು ಮೋರ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ. ಇಫ್ ವೇರಿಯಬಿಲಿಟಿ ಈಸ್ ಲೆಸ್ ದೆನ್ ದ ಕನ್ಸಿಸ್ಟೆನ್ಸಿ ಇಸ್ ಮೋರ್. ಅಂದರೆ ಯಾವುದು ಸಿ ವಿಯಲ್ಲಿ ಜಾಸ್ತಿ ಇರುತ್ತೆ ಅದು ಲೆಸ್ ಕನ್ಸಿಸ್ಟೆನ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಅಕಾರ್ಡಿಂಗ್ ಟು ಪ್ರೊಫೆಸರ್ ಕಾರ್ಲ್ ಪಿಯರ್ಸನ್, coefficient of variation is the percentage variation of mean in mean standard deviation being considered as the total variation of the mean. ಅಂದರೆ ಟೋಟಲ್ ವೇರಿಯೇಷನ್ ಮೀನಲ್ಲಿ ಏನಿದೆ ಅಂತ ಯಾವ ರೀತಿ ತಿಳ್ಕೊಳ್ತೀವಿ ಅಂದರೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನಲ್ಲಿ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾವ ರೀತಿ ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಓವರ್ ಮೀನ್ ಇಂಟು 100 ಫ್ರೆಂಡ್ಸ್. ಸೊ ಇದು ಥಿಯರಿ ಪಾರ್ಟ್. ಸೊ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ನಾವು ತಿಳ್ಕೊಳ್ತಾ ಹೋಗೋಣ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಪ್ರಾಬ್ಲಮ್. Compute standard deviation for the following data of income of 10 employees in a firm by taking 640 as assumed mean. First one, deviation from actual mean. Second one, deviation from assumed mean. ಸೊ ಆವಾಗಲೇ ತಿಳ್ಕೊಂಡಿರೋ ರೀತಿಯಲ್ಲಿ ಇಂಡಿವಿಜುವಲ್ ಸೀರೀಸ್ನಲ್ಲಿ ಆ್ಯಕ್ಚುಯಲ್ ಮೀನನ್ನು ಫೈಂಡ್ ಔಟ್ ಮಾಡಿದಾಗ ಡಿವಿಯೇಷನ್ ಏನಾಗುತ್ತೆ, ಮೆಜರ್ಸ್ ಆಫ್ ಡಿಸ್ಪರ್ಷನು.
ಮೀನ್ಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ನು. ಡಿವಿಯೇಷನ್ ಫ್ರಮ್ ಅಸ್ಯೂಮಿಂಗ್ ಮೀನ್ ಮಾಡಿದಾಗ ಯಾವ ರೀತಿ ಇರುತ್ತೆ, ಇಲ್ಲ ಅಸ್ಯೂಮಿಂಗ್ ಮೀನಿಗೆ ಅವರೇ ಕೊಟ್ಟಿದ್ದಾರೆ ಡೈರೆಕ್ಟಾಗಿ, ಇಲ್ಲ ಅಂದರೆ ಯಾವುದಾದ್ರೂ ಒಂದು ವ್ಯಾಲ್ಯೂನ ಅಸ್ಯೂಮ್ ನಾವು ಮಾಡ್ಕೊಳ್ಬೋದು ಫ್ರೆಂಡ್ಸ್. ಸೊ ಹಾಗಿದ್ದಾಗ ಫಸ್ಟ್ ಒನ್ ಡಿವಿಯೇಷನ್ ಫ್ರಮ್ ಆ್ಯಕ್ಚುಯಲ್ ಮೀನ್. ಆ್ಯಕ್ಚುಯಲ್ ಮೀನ್ ಇದ್ದಾಗ ಯಾವ ರೀತಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಎಕ್ಸ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ 600, 620, 640, 620, 680, 670, 680, 640, 700, 650 ಫ್ರೆಂಡ್ಸ್. ಸೊ ಆಗಿದ್ದಾಗ ಫಸ್ಟ್ ಒನ್ ಡಿವಿಯೇಷನ್ ಫ್ರಮ್ ಆ್ಯಕ್ಚುಯಲ್ ಮೀನು. ಆ್ಯಕ್ಚುಯಲ್ ಮೀನನ್ನು ಫಸ್ಟ್ ಫೈಂಡ್ ಔಟ್ ಮಾಡ್ಕೊಬೇಕು. ಸೊ ಆ್ಯಕ್ಚುಯಲ್ ಮೀನನ್ನು ಯೂಸ್ ಮಾಡಿ ನಾವು ಡಿವಿಯೇಷನ್ ಏನು ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ನ ಫೈಂಡ್ ಔಟ್ ಮಾಡಬೇಕು. ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಆ್ಯಕ್ಚುಯಲ್ ಮೀನ್ ಇದ್ದಾಗ ಫಾರ್ಮುಲಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು ರೂಟ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಫ್ರೆಂಡ್ಸ್. ಸಿಗ್ಮಾ ಎಕ್ಸ್ ಸ್ಕ್ವೇರ್ ಅಂದರೆ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಫಸ್ಟು ಎಕ್ಸ್ನ ಫೈಂಡ್ ಔಟ್ ಮಾಡ್ತೀವಿ. ಯಾವ ರೀತಿ ಅಂದರೆ ಎಕ್ಸ್ ಮೈನಸ್ ಎಕ್ಸ್ ಬಾರು, ಸೆಕೆಂಡು ಎಕ್ಸ್ ಸ್ಕ್ವೇರು ಅಂದರೆ ಏನು ಎಕ್ಸ್ನ ವ್ಯಾಲ್ಯೂ ಇರುತ್ತೆ ಅದನ್ನು ಎಕ್ಸ್ ಇಂಟು ಎಕ್ಸ್. ಸೊ ಅದಕ್ಕೋಸ್ಕರ ನಾನು 3 ಕಾಲಮ್ಸ್ ಹಾಕಿದ್ದೀನಿ. ಫಸ್ಟ್ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಬೇಕು. ಕೊಟ್ಟರು ಗಿವನ್ ವ್ಯಾಲ್ಯೂನಲ್ಲಿ ಎಕ್ಸ್ ವ್ಯಾಲ್ಯೂನ ಯಾವ ರೀತಿ ಅಂದರೆ ಎಕ್ಸ್ ಮೈನಸ್ ಎಕ್ಸ್ ಬಾರು. ಸೊ ಎಕ್ಸ್ ಬಾರ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಫಸ್ಟು ಎಕ್ಸ್ ಬಾರ್ಗೆ ಫಾರ್ಮುಲಾ ಇಲ್ಲಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್. ಸಿಗ್ಮಾ ಎಕ್ಸ್ ಅಂದರೆ ಟೋಟಲ್ ನಂಬರ್ ಆಫ್ ಎಕ್ಸ್. ಆಲ್ರೆಡಿ ಕೊಟ್ಟಿದ್ದಾರೆ ಪ್ರಾಬ್ಲಮ್ನಲ್ಲಿ ವ್ಯಾಲ್ಯೂಸು. ಸೊ ಈ ವ್ಯಾಲ್ಯೂಸ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. 600, 620, 640 ಇದಿಷ್ಟನ್ನು ಟೋಟಲ್ ಮಾಡಿದ್ವಿ ಅಂದರೆ ಸಮ್ ಮಾಡಿದ್ವಿ ಅಂದರೆ 6500. ನಮಗೆ ಸಿಗ್ಮಾ ಎಕ್ಸ್ ಸಿಕ್ಕಿದೆ ಎಷ್ಟು 6500 ಡಿವೈಡೆಡ್ ಬೈ ಎನ್. ಎನ್ ಅಂದರೆ ಟೋಟಲ್ ನಂಬರ್ ಆಫ್ ಐಟಮ್ಸ್ 1 2 3 4 5 6 7 8 9 10. ಟೋಟಲ್ ಎನ್ ಈಸ್ 10 ಫ್ರೆಂಡ್ಸ್. ಸೊ ಡಿವೈಡೆಡ್ ಬೈ 10. ದೇರ್ಫೋರ್ ಡಿವೈಡ್ ಮಾಡಿದ್ವಿ ಅಂದರೆ 650. ಎಕ್ಸ್ ಬಾರ್ ಎಷ್ಟಿದೆ ಫ್ರೆಂಡ್ಸ್ 650. ಸೊ ಈ ಎಕ್ಸ್ ಬಾರ್ ಸಿಕ್ಕಿದೆ ನಮಗೆ. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 650. ಸೊ ಈಗ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಅಂದರೆ ಎಕ್ಸ್ ಮೈನಸ್ ಎಕ್ಸ್ ಬಾರು. ಎಕ್ಸ್ ವ್ಯಾಲ್ಯೂಸ್ ಎಷ್ಟಿದೆ ಇಲ್ಲಿ 600. 600 ಮೈನಸ್ ಎಕ್ಸ್ ಬಾರ್ ಎಷ್ಟು ಈಗ ಫೈಂಡ್ ಔಟ್ ಮಾಡಿದ್ವಿ 650. ದೇರ್ಫೋರ್ ಎಕ್ಸ್ ವ್ಯಾಲ್ಯೂ ಇಸ್ ಮೈನಸ್ 50 ಫ್ರೆಂಡ್ಸ್. ಸಿಮಿಲರ್ಲಿ 620 ನಾವೇ 620 ಮೈನಸ್ 650, 640 ಮೈನಸ್ 650, 620 ಮೈನಸ್ 650, 680 ಮೈನಸ್ 650. ಈ ರೀತಿ ಸಿಮಿಲರ್ಲಿ ಈ ವ್ಯಾಲ್ಯೂಸ್ನಲ್ಲಿ ಎಕ್ಸ್ ಬಾರ್ನ ಮೈನಸ್ ಮಾಡಿದ್ವಿ ಅಂದರೆ ನಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಓಕೆ, ನಾನು ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. 600 ಮೈನಸ್ 650 ಮೈನಸ್ 50, 620 ಮೈನಸ್ 650 ಮೈನಸ್ 30, 640 ಮೈನಸ್ 650 ಮೈನಸ್ 10, 620 ಮೈನಸ್ 650 ಮೈನಸ್ 30, 680 ಮೈನಸ್ 650 ಪ್ಲಸ್ 30, 670 ಮೈನಸ್ 650 ಪ್ಲಸ್ 20, 680 ಮೈನಸ್ 650 ಪ್ಲಸ್ 30, 640 ಮೈನಸ್ 650 ಮೈನಸ್ 10, 700 ಮೈನಸ್ 650 ಪ್ಲಸ್ 50, 650 ಮೈನಸ್ 650 ಇಸ್ 0. ನಮಗೆ ಬೇಕಾಗಿರೋದು ಫಾರ್ಮುಲಾದಲ್ಲಿ ಸಿಗ್ಮಾ ಎಕ್ಸ್ ಸ್ಕ್ವೇರ್, ನಾಟ್ ಟೋಟಲ್ ಸಿಗ್ಮಾ ಎಕ್ಸ್ ಅಲ್ಲ. ಸೊ ಈ ಎಕ್ಸ್ ಸ್ಕ್ವೇರ್ ಬೇಕಾಗಿರೋದ್ರಿಂದ ಇಲ್ಲಿ ಏನು ಎಕ್ಸ್ ವ್ಯಾಲ್ಯೂಸ್ ಸಿಕ್ಕಿದೆ ಈ ವ್ಯಾಲ್ಯೂಸ್ನ ಮಲ್ಟಿಪ್ಲೈಡ್ ಮಾಡಬೇಕು. ಸೊ ಮೈನಸ್ 50 ಇಂಟು ಇದೇ ವ್ಯಾಲ್ಯೂನ ಮೈನಸ್ 50. ಎಕ್ಸ್ ಸ್ಕ್ವೇರ್ ಅಂದರೆ 2 ಟೈಮ್ಸ್ ಮಲ್ಟಿಪ್ಲಿಕೇಶನು. ಮೈನಸ್ 50 ಇಂಟು ಮೈನಸ್ 50. ಸೊ ಆನ್ಸರ್ ಮೈನಸ್ 30 ಇಂಟು ಮೈನಸ್ 30. ಇದೇ ವ್ಯಾಲ್ಯೂಸ್ನ ಸ್ಕ್ವೇರ್ ಮಾಡಬೇಕು ಫ್ರೆಂಡ್ಸ್ ಅಷ್ಟೇ. ಮೈನಸ್ 30 ಇಂಟು ಮೈನಸ್ 10 ಸ್ಕ್ವೇರು, ಮೈನಸ್ 30 ಸ್ಕ್ವೇರು, ಮೈನಸ್ 30 ಸ್ಕ್ವೇರು, 30 ಸ್ಕ್ವೇರು, 20 ಸ್ಕ್ವೇರು, 30 ಸ್ಕ್ವೇರು, ಮೈನಸ್ 10 ಸ್ಕ್ವೇರು, 50 ಸ್ಕ್ವೇರು, 0. ಮೈನಸ್ ಇಂಟು ಮೈನಸ್ ಪ್ಲಸ್ ಫ್ರೆಂಡ್ಸ್. 50 ಇಂಟು 50 2500. ಮೈನಸ್ 30 ಇಂಟು ಮೈನಸ್ 30 ಇದನ್ನೇ ಸ್ಕ್ವೇರ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಅಷ್ಟೇ. ಮೈನಸ್ ಇಂಟು ಮೈನಸ್ ಪ್ಲಸ್ 900. 10 ಸ್ಕ್ವೇರ್ ಅಂದರೆ 100, 900, 900, 400, 900, 100, 2500, 0. ಟೋಟಲ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ನಮಗೆ ಬೇಕಾಗಿರೋದು ಸಿಗ್ಮಾ ಎಕ್ಸ್ ಸ್ಕ್ವೇರ್ ಎಷ್ಟಾಗುತ್ತೆ ಟೋಟಲ್ 9200. ಇದನ್ನ ವ್ಯಾಲ್ಯೂಸ್ನ ನಾವು ಫಾರ್ಮುಲಾದಲ್ಲಿ ಪುಟ್ ಮಾಡ್ತಾ ಹೋಗ್ತೀವಿ. ಸಿಗ್ಮಾ ಎಕ್ಸ್ ಸ್ಕ್ವೇರ್ ಎಷ್ಟಿದೆ 9200 ಡಿವೈಡೆಡ್ ಬೈ ಎನ್ ಅಂದರೆ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟು 10. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು ರೂಟ್ 9200 ಡಿವೈಡೆಡ್ ಬೈ 10 ಅಂದರೆ 920. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು ರೂಟ್ನ ರಿಮೂವ್ ಮಾಡಿದ್ವಿ ಅಂದರೆ 30.33 ಪ್ಲಸ್. ಸೊ ಈ ರೀತಿ ನಾವು ಬೈ ಆ್ಯಕ್ಚುಯಲ್ ಮೀನಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ ಫ್ರೆಂಡ್ಸ್. ಸೊ ಸೆಕೆಂಡ್ ಒನ್ ಡಿವಿಯೇಷನ್ ಫ್ರಮ್ ಅಸ್ಯೂಮ್ಡ್ ಮೀನ್. ಅಸ್ಯೂಮ್ ಮೀನ್ ಮಾಡ್ಕೊಂಡಾಗ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅಂತ